ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯವರೇ, ಸಿಂಹರಾಶಿ ಮತ್ತು ಅದೃಷ್ಟ ಕುಲದೇವರ ಕರೆ. ನಮಸ್ಕಾರ ಪ್ರಿಯ ಫ್ರೆಂಡ್ಸ್. ಸಿಂಹರಾಶಿಯಲ್ಲಿ ಜನಿಸಿದ ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿ ಸೂರ್ಯನ ಅಧಿಪತ್ಯದ ರಾಶಿ ಆಗಿರೋದ್ರಿಂದ ಈ ರಾಶಿಯಲ್ಲಿ ಹುಟ್ಟಿದವರು ರಾಜಸಿಕ ಶಕ್ತಿಯನ್ನು ಹೊತ್ತುಕೊಂಡು ಬಂದ ಆತ್ಮಗಳು ಆಗಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಂಹರಾಶಿಯ ಬಹಳಷ್ಟು ಜನ ತಮ್ಮ ಜೀವನದಲ್ಲಿ ಏನೋ ಒಂದು ಅಸ್ಪಷ್ಟ ಅಡ್ಡಿ, ವಿಳಂಬ, ಮನಸ್ಸಿನ ಅಶಾಂತಿ ಮತ್ತು ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಎಷ್ಟು ಶ್ರಮ ಪಟ್ಟರೂ ಕೂಡ ಫಲ ಅನ್ನೋದು ಸಿಗ್ತಾ ಇಲ್ಲ. ಏನೋ ಒಂದು ಕಾರಣದ ಬಂಧನ ನನ್ನನ್ನು ತಡಿತಾ ಇದೆ ಎಂಬ ಭಾವನೆ ನಿಮಗೆ ಬರ್ತಾ ಇದೆಯಾ? ಇದಕ್ಕೆ ಮುಖ್ಯ ಕಾರಣ ಒಂದೇ ಒಂದು, ನಿಮ್ಮ ಕುಲದೇವರ ಬಂಧನವಾಗಿದೆ. ಕಾಲಕ್ರಮೇಣ ನಾವು ನಮ್ಮ ಕುಲದೇವರನ್ನು ಮರೆತಾಗ ಅಥವಾ ಪೂರ್ವಜರ ಆರಾಧನೆಯನ್ನು ನಿರ್ಲಕ್ಷ್ಯ ಮಾಡಿದಾಗ ಆತ್ಮೀಯ ಶಕ್ತಿಗಳೊಂದಿಗೆ ಇರುವ ಒಂದು ಸಂಪರ್ಕ ನಿಧಾನವಾಗಿ ದುರ್ಬಲವಾಗುತ್ತೆ. ಸಿಂಹರಾಶಿಯವರಲ್ಲಿ ಇದು ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಯಾಕೆಂದರೆ ಸೂರ್ಯ ಪಿತೃಕಾರಕ ಗ್ರಹ ಆಗಿರೋದ್ರಿಂದ ಪಿತೃದೋಷ ಮತ್ತು ಕುಲದೇವರ ಅಸಮಾಧಾನ ನೇರವಾಗಿ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ. ನೀವು ಗಮನಿಸಿದರೆ ಸಿಂಹರಾಶಿಯವರಿಗೆ ಗೌರವ, ಮಾನ, ಸ್ಥಾನಮಾನ ಏರಿಳಿತ ಹೆಚ್ಚು ಆಗುತ್ತೆ. ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ, ಮತ್ತೊಮ್ಮೆ ತೀವ್ರ ನಿರಾಸೆ, ಇದು ಕುಲದೇವರ ಕರೆಗೆ ಕಿವಿಗೊಡದ ಪರಿಣಾಮ ಆಗಿರ್ಬೋದು. ಕುಲದೇವರ ಬಂಧನ ಹೇಗೆ ಆಗುತ್ತೆ ಅಂತ ಕೇಳಿದಾದರೆ, ಕುಲದೇವರ ಬಂಧನ ಅಂತಂದರೆ ದೇವರು ಶಿಕ್ಷೆ ಕೊಡ್ತಾರೆ ಅಂತೇನು ಅರ್ಥ ಅಲ್ಲ. ಅದು ಒಂದು ಎಚ್ಚರಿಕೆ, ಒಂದು ಆತ್ಮೀಯ ಸಂಕೇತ. ನಿಮ್ಮ ದಾರಿಯನ್ನು ತಪ್ಪಿಸಿಕೊಂಡಾಗ ನಮ್ಮನ್ನೇ ನಮ್ಮ ಮೂಲದತ್ತ ಕರೆಸಿಕೊಳ್ಳುವ ಒಂದು ಪ್ರಯತ್ನ. ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ತಂದೆ, ಹಿರಿಯರು, ಪೂರ್ವಜರ ಮಾತನ್ನು ನಿರ್ಲಕ್ಷ್ಯ ಮಾಡಿದರೆ ಈ ಬಂಧನ ಆರಂಭವಾಗುತ್ತೆ. ವಿಶೇಷವಾಗಿ ತಂದೆಯೊಂದಿಗೆ ಸಂಬಂಧ ಹಾಳಾದರೆ ಅಥವಾ ತಂದೆ ಒಂದು ವಂಶ ಪರಂಪರೆಯ ದೇವರನ್ನು ಮರೆತಿದೆ ಆದರೆ ಸಿಂಹರಾಶಿಯವರಿಗೆ ಜೀವನದಲ್ಲಿ ಅಡ್ಡಿಗಳು ಆರಂಭವಾಗುತ್ತೆ. ಕೆಲವರಿಗೆ ಹಣ ಕೈಯಲ್ಲಿ ಉಳಿಯೋದಿಲ್ಲ, ಕೆಲವರಿಗೆ ಅಧಿಕಾರ ಇದ್ರೂ ಕೂಡ ಗೌರವ ಸಿಗೋದಿಲ್ಲ, ಇನ್ನೂ ಕೆಲವರಿಗೆ ಮಕ್ಕಳ ವಿಷಯದಲ್ಲಿ ಚಿಂತೆ, ಆರೋಗ್ಯ ಸಮಸ್ಯೆ, ಮಾನಸಿಕ ಒತ್ತಡ, ಇವೆಲ್ಲವೂ ಕೂಡ ಕುಲದೇವರ ಬಂಧನದ ಲಕ್ಷಣಗಳೇ ಆಗಿವೆ. ನೀವು ಗಮನಿಸಿದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ದೇವರತ್ತ ತಾನಾಗಿಯೇ ಹೋಗುತ್ತೆ. ಹಳೆಯ ದೇವಸ್ಥಾನಗಳ ಕಡೆ ಒಂದು ನೆನಪು ಬರುತ್ತೆ. ಕನಸಿನಲ್ಲಿ ಸಿಂಹ, ಸೂರ್ಯ, ಅಗ್ನಿ ಅಥವಾ ಪೂಜೆಯ ದೃಶ್ಯಗಳು ಕಾಣಿಸುತ್ತೆ. ಇವೆಲ್ಲ ಕಾಣಿಸಿತ್ತು ಅಂದರೆ ಇದು ನೇರ ಸೂಚನೆ, ನಿಮ್ಮ ಕುಲದೇವರು ನಿಮ್ಮನ್ನು ಕರಿತಾ ಇದ್ದಾರೆ ಅಂತ ಅರ್ಥ. ಸಿಂಹರಾಶಿಯ ಕುಲದೇವರ ಸಂಕೇತಗಳು ಮತ್ತು ಪಿತೃ ಸಂಬಂಧ. ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಕುಲದೇವರು ರೂಪದಲ್ಲಿ ಸೂರ್ಯ ಸಂಬಂಧಿತ ದೇವತೆಗಳು, ನರಸಿಂಹಸ್ವಾಮಿ, ದುರ್ಗಾದೇವಿ, ಗ್ರಾಮ ದೇವತೆಗಳು ಅಥವಾ ವೀರಭದ್ರ ಸ್ವರೂಪದಲ್ಲಿ ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಮ್ಮೆ ಪೂಜಿಸಲಾಗುತ್ತಿದ್ದ ದೇವರು ಈಗ ಮರೆತಿದ್ರೆ ಆ ದೇವರ ಅಸಮಾಧಾನವೇ ನಿಮ್ಮ ಜೀವನದ ತಡೆ ಕೂಡ ಆಗಿರಬಹುದು. ಸಿಂಹರಾಶಿಯವರು ಗಮನ ಕೊಟ್ಟು ನೀವು ಕೇಳಬೇಕು. ನಿಮ್ಮ ಜೀವನದಲ್ಲಿ ಪುನಃ ಒಂದೇ ರೀತಿಯ ಸಮಸ್ಯೆ ಮರಳ್ತಾ ಇದ್ದರೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೈ ತಪ್ತಾ ಇದ್ದರೆ ಇದು ಕರ್ಮವಲ್ಲ, ಇದು ಕುಲದೇವರ ಎಚ್ಚರಿಕೆ. ಪಿತೃಋಣವು ಇದಕ್ಕೆ ಸೇರಿಕೊಳ್ಳುತ್ತೆ. ಅವಮಾನಕ್ಕೆ ಪ್ರತಿ ಅಮಾವಾಸ್ಯೆ, ಪಿತೃಪಕ್ಷ ಶ್ರಾದ್ದ ಇವುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಸಿಂಹರಾಶಿಯವರ ಮೇಲೆ ಸೂರ್ಯನ ಕೃಪೆ ಕಡಿಮೆಯಾಗುತ್ತೆ. ಸೂರ್ಯ ದುರ್ಬಲ ಆದರೆ ಆತ್ಮಬಲ ಕುಗ್ಗುತ್ತೆ. ಆತ್ಮಬಲ ಕುಗ್ಗಿದರೆ ನಾಯಕತ್ವ, ಗೌರವ ಎಲ್ಲವೂ ಕೂಡ ನಿಧಾನವಾಗಿ ಕೈ ತಪ್ಪುತ್ತೆ. ಅದಕ್ಕೋಸ್ಕರನೇ ಸಿಂಹರಾಶಿಯವರು ಜೀವನದಲ್ಲಿ ಏಕಾಏಕಿ ಒಂಟಿತನವನ್ನು ಅನುಭವಿಸ್ತಾರೆ. ಎಲ್ಲರ ನಡುವೆ ಇದ್ರೂ ಕೂಡ ಬೆಂಬಲವಿಲ್ಲ ಒಂದು ಆತರ ಭಾವನೆ ಬರುತ್ತೆ. ಇದು ಕುಲದೇವರ ಮತ್ತು ಪಿತೃಗಳ ಸಂಪರ್ಕ ಕಡಿದಾಗ ಬರುವ ಸಂಕೇತ. ಕುಲದೇವರ ಬಂಧನ ಇದು ಹೇಗೆ, ಇದಕ್ಕೆ ಮುಕ್ತಿಗೆ ಏನು ಮಾಡಬೇಕು ಅಂತ. ಇದೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಕುಲದೇವರ ಬಂಧನ ಶಾಶ್ವತವಲ್ಲ. ಅದು ಸರಿಯಾದ ಮಾರ್ಗ ಹಿಡಿದ್ರೆ ತಕ್ಷಣವೇ ಸಡಿಲಾಗುತ್ತೆ. ಮೊದಲನೇದಾಗಿ ನಿಮ್ಮ ಮನೆಯ ಹಿರಿಯರನ್ನು ಗೌರವಿಸಿ, ತಂದೆಯ ಮಾತಿಗೆ ಮೌಲ್ಯ ನೀಡಿ, ಸಾಧ್ಯವಾದರೆ ತಂದೆ ಅಥವಾ ತಂದೆಯ ಸಮಾನ ವ್ಯಕ್ತಿಯಿಂದ ಆಶೀರ್ವಾದ ಪಡೆಯಿರಿ. ಪ್ರತಿ ಭಾನುವಾರ ಸೂರ್ಯನಿಗೆ ನೀರು ಅರ್ಪಣೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯ ನಮಸ್ಕಾರ ಮಾಡಿ. ತಿಂಗಳಿಗೆ ಕನಿಷ್ಠ ಒಂದು ಬಾರಿ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ದೀಪ ಹಚ್ಚಿ ಕುಲದೇವರ ನಾಮಸ್ಮರಣೆಯನ್ನು ಮಾಡಿ. ಅಮಾವಾಸ್ಯೆ ದಿನ ಪಿತೃಗಳಿಗೆ ತಿಲಜಲ ಅರ್ಪಣೆ ಮಾಡಿ, ಅನ್ನದಾನ ಮಾಡಿ, ಸಾಧ್ಯವಾದರೆ ಬಡವರಿಗೆ ಆಹಾರ ನೀಡಿ. ಸಿಂಹರಾಶಿಯವರು ವಿಶೇಷವಾಗಿ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಬೇಕು. ಯಾಕೆಂದರೆ ಅಹಂಕಾರನೇ ಕುಲದೇವರ ಕೋಪಕ್ಕೆ ಕಾರಣವಾಗುತ್ತೆ.
ವಿನಯ, ಸೇವೆ ಮತ್ತು ಕೃತಜ್ಞತೆ ಈ 3 ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಿಮ್ಮ ಮೇಲೆ ಇದ್ದ ಬಂಧನ ನಿಧಾನವಾಗಿ ಕರಗುತ್ತೆ. ನಿಮ್ಮ ಜೀವನದಲ್ಲಿ ಅಚ್ಚರಿಯ ರೀತಿಯಲ್ಲಿ ಮಾರ್ಗಗಳನ್ನು ತೆರೆದುಕೊಳ್ಳುತ್ತೆ. ನಿಂತ ಕೆಲಸಗಳು ಚಲನೆ ಪಡೆಯುತ್ತೆ. ಗೌರವ ಮತ್ತೆ ಬರುತ್ತೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ. ಪ್ರಿಯ ವೀಕ್ಷಕರೇ, ಸಿಂಹರಾಶಿಯಲ್ಲಿ ಹುಟ್ಟಿದ ನೀವು ಸೂರ್ಯನ ಸಂತಾನ. ನಿಮ್ಮ ಮೂಲವನ್ನು ಮರೆತರೆ ಶಕ್ತಿ ಕುಗ್ಗುತ್ತೆ. ನಿಮ್ಮ ಕುಲದೇವರನ್ನು ಸ್ಮರಿಸಿದರೆ ನಿಮ್ಮ ಜೀವನವೇ ಪ್ರಕಾಶಮಾನವಾಗುತ್ತೆ. ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಲದೇವರು ಯಾರಂತ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.